ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ. ಭರತನು ಶ್ರೀರಾಮನ ಬಳಿ ಬಂದಿರುವನು. ವಸಿಷ್ಠರು ಭರತನ ರಾಮಭಕ್ತಿಯನ್ನು ಎತ್ತಿ ಹಿಡಿದು ಆ ರಾಮಭಕ್ತಿಯು ತನ್ನ ಬಾಯನ್ನು ಕಟ್ಟಿಹಾಕಿದೆ. ಯಾವುದು ಭರತನಿಗೆ ಯೋಗ್ಯವಾದುದೋ ಅದನ್ನೇ ಮಾಡುವಂತೆ ಶ್ರೀರಾಮನಿಗೆ ತಿಳಿಸುತ್ತಾರೆ. ಶ್ರೀರಾಮನಿಗೂ ಭರತನ ವಿಚಾರದಲ್ಲಿ ಗುರುಗಳಿಗಿರುವ ಅಗಾಧ ಪ್ರೇಮವನ್ನು ಕಂಡು ಅತ್ಯಂತ ಸಂತೋಷ. ಆದರೆ ಸ್ವತಃ ಭರತನು ತಾನು ಏನು ಹೇಳಿದರೆ ಲೋಕವು ಏನೆಂದು ಭಾವಿಸುವುದು? ಕೈಕೇಯಿಯ ಮಗನಾದವನು ಇಷ್ಟು ಉದಾತ್ತ ಭಾವ ಹೊಂದಿರಲು ಸಾಧ್ಯವೇ? ಈ ಭಾವದಲ್ಲಿಯೇ ಭರತನು ಕುಸಿಯತೊಡಗಿರುವನು. ಶ್ರೀರಾಮಚಂದ್ರನು ಭರತನ ಹಿರಿಮೆಯನ್ನು ಎತ್ತಿ ಹಿಡಿದು ಭರತನು ಏನು ಕೇಳಿದರೂ ಅದನ್ನು ಈಡೇರಿಸಿಕೊಡುವುದಾಗಿ ಭರವಸೆ ಕೊಡುತ್ತಾನೆ. ಆದರೆ ಸ್ವರ್ಗದಲ್ಲಿ ಇಂದ್ರಾದಿ ದೇವತೆಗಳು ಇದೆಲ್ಲವನ್ನು ಕಂಡು ಭಯಗೊಂಡು ಯೋಚಿಸತೊಡಗಿದರು. ಇದೇನೋ ಎಡವಟ್ಟಾಗುವಂತಿದೆ. ಅವರಿಗೆ ಯಾವ ಉಪಾಯವೂ ತೋಚದು. ಆಗ ದೇವೇಂದ್ರನು ಮನಸಾರೆ ಶ್ರೀರಾಮನಿಗೆ ಶರಣಾದನು. ಅನಂತರ ಅವನು ದೇವತೆಗಳೊಡನೆ ವಿಚಾರ ವಿಮರ್ಶೆ ಮಾಡುತ್ತಾ ಶ್ರೀ ರಘುಪತಿಯು ಭಕ್ತಪರಾಧೀನ, ಅಂಬರೀಷ ಹಾಗೂ ದೂರ್ವಾಸರ ಪೂರ್ವ ಪ್ರಸಂಗವನ್ನು ನೆನೆದು ದೇವತೆಗಳೊಡನೆ ಇಂದ್ರನು ತುಂಬ ನಿರಾಶನಾದನು. ಈ ಹಿಂದೆ ಕೂಡ ದೇವತೆಗಳು ಬಹಳ ಕಾಲ ದುಃಖವನ್ನು ಅನುಭವಿಸಿದ್ದರು. ಆಗ ಭಕ್ತ ಪ್ರಹ್ಲಾದನೇ ನರಸಿಂಹದೇವರನ್ನು ಬರಮಾಡಿಕೊಂಡು ದೇವತೆಗಳ ದುಃಖವನ್ನು ಕಳೆದಿದ್ದನು. ದೇವತೆಗಳು ತಲೆದೂಗುತ್ತಾ ಈಗ ದೇವತೆಗಳ ಕೆಲಸ ಭರತನ ಕೈಯಲ್ಲಿದೆ ಎಂದು ಒಬ್ಬರು ಮತ್ತೊಬ್ಬರ ಕಿವಿಯಲ್ಲಿ ಪಿಸುಗುಟ್ಟಿದರು. ಬಳಿಕ ಅವರವರೇ ತರ್ಕಿಸಿಕೊಂಡರು. ದೇವತೆಗಳಿರ ಬೇರೆ ಯಾವ ಉಪಾಯವೂ ತೋಚದು. ಶ್ರೀರಾಮನು ತನ್ನ ಅನನ್ಯ ಭಕ್ತರ ಪ್ರೇಮಕ್ಕೆ ಒಲಿಯುತ್ತಾನೆ. ತನ್ನ ಭಕ್ತರನ್ನು ಸೇವಿಸುವವರ ಮೇಲೆ ಪ್ರಭುವು ಕೃಪೆ ಬೀರುವನು. ಆದ್ದರಿಂದ ತನ್ನ ಗುಣಶೀಲಗಳಿಂದ ಶ್ರೀರಾಮನನ್ನು ವಶಪಡಿಸಿಕೊಂಡಿರುವ ಭರತನನ್ನೇ ನಾವೆಲ್ಲರೂ ಪ್ರೇಮಾನುರಾಗದಿಂದ ನೆನೆಯೋಣ. ದೇವತೆಗಳ ಮತವನ್ನು ಕೇಳಿ ದೇವಗುರು ಬೃಹಸ್ಪತಿಯವರು ಹೇಳಿದರು, ನೀವೆಲ್ಲ ಚೆನ್ನಾಗಿ ಯೋಚಿಸಿದ್ದೀರಿ. ಭರತನ ಚರಣಾನುರಾಗವು ಎಲ್ಲ ಮಂಗಳಗಳ ಮೂಲ, ನಿಮಗೆ ಶ್ರೇಯಸ್ಕರವು. ಸೀತಾಪತಿಯಾದ ಶ್ರೀರಾಮನ ಸೇವಕರ ಸೇವೆಯು ನೂರಾರು ಕಾಮಧೇನುಗಳಿಗೆ ಸಮಾನವಾದುದು, ಉತ್ತಮೋತ್ತಮವಾದುದು. ಭರತನ ಮೇಲೆ ನಿಮಗೆಲ್ಲ ಭಕ್ತಿ ಅಂಕುರಿಸಿದೆ. ಆದ್ದರಿಂದ ಇನ್ನು ಚಿಂತೆಯನ್ನು ಬಿಡಿರಿ. ವಿಧಿಯು ನಿಮ್ಮ ಕೆಲಸವನ್ನು ನೆರವೇರಿಸುವನು. ಸುರಪತಿ ಇಂದ್ರ, ಭರತನ ಪ್ರಭಾವವನ್ನು ನೋಡು. ಅವನ ಸರಳ ಸ್ವಭಾವಕ್ಕೆ ಶ್ರೀರಾಮಚಂದ್ರನೇ ಪೂರ್ತಿಯಾಗಿ ವಶನಾಗಿರುವನು. ದೇವತೆಗಳಿರ ಭರತನನ್ನು ಶ್ರೀರಾಮನ ಛಾಯೆ, ಶ್ರೀರಾಮನ ನೆರಳು ಎಂದೇ ಭಾವಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಭಯವನ್ನು ತೊರೆಯಿರಿ. ದೇವಗುರು ಬೃಹಸ್ಪತಿ ಹಾಗೂ ದೇವತೆಗಳ ಸಮ್ಮತಿಯನ್ನರಿತು ಅವರ ಚಿಂತೆಯನ್ನು ತಿಳಿದು ಅಂತರ್ಯಾಮಿಯಾದ ಪ್ರಭು ರಾಮಚಂದ್ರನಿಗೆ ಸಂಕೋಚವಾಯಿತು. ಇತ್ತ ಭರತನ ವ್ಯಾಕುಲತೆಯನ್ನು ಕಂಡು ಮನದಲ್ಲಿ ಮುಜುಗರವಾಯಿತು. ಎಲ್ಲ ಹೊಣೆಯು ನನ್ನ ಮೇಲೆಯೇ ಇದೆ ಎಂದು ಭರತನಿಗೆ ಅನಿಸಿತು. ಅವನು ಪರಿಪರಿ ವಿಧದಲ್ಲಿ ಚಿಂತಿಸತೊಡಗಿದನು. ಎಲ್ಲ ವಿಧದಿಂದ ಚೆನ್ನಾಗಿ ಆಲೋಚಿಸಿದ ಬಳಿಕ ಅವನು ಶ್ರೀರಾಮನ ಆಜ್ಞೆಯನ್ನು ಪಾಲಿಸುವುದರಲ್ಲೇ ನನ್ನ ಶ್ರೇಯಸ್ಸು ಇದೆ ಎಂದು ನಿಶ್ಚಯಿಸಿದನು. ಪ್ರಭುವು ನಿರ್ಣಯದ ಬಾಧ್ಯತೆಯನ್ನು ತನ್ನ ಮೇಲೆ ಇರಿಸಿಕೊಳ್ಳದೆ ನನ್ನ ಮೇಲೆ ಬಿಟ್ಟಿರುವನು. ಈ ವಿಧವಾಗಿ ಶ್ರೀರಾಮಚಂದ್ರನು ಭರತನ ಮೇಲೆ, ಅಂದರೆ ನನ್ನ ಮೇಲೆ ಅಪರಿಮಿತ ಪ್ರೇಮವನ್ನು ಇಟ್ಟಿರುವನು. ಇದು ಅವನಿಗೆ ನನ್ನ ಮೇಲೆ ಇರುವ ಅಪಾರ ಕೃಪೆಯ ನಿದರ್ಶನವಾಗಿದೆ. ಶ್ರೀ ಜಾನಕೀನಾಥನು ಎಲ್ಲ ರೀತಿಯಿಂದಲೂ ನನ್ನ ಮೇಲೆ ಅಪಾರ ಅನುಗ್ರಹಗೈದಿರುವನು. ಹೀಗೆ ಯೋಚಿಸಿ ಭರತನು ನಮಿಸಿ ಕೈಜೋಡಿಸಿಕೊಂಡು ಇಂತೆಂದನು, ಸ್ವಾಮಿ ಕರುಣಾಸಾಗರ, ಅಂತರ್ಯಾಮಿಯೇ, ಈಗ ನಾನು ಹೆಚ್ಚಿಗೆ ಏನು ಹೇಳಿಸಿಕೊಳ್ಳಲಿ? ಗುರುಗಳು ಒಲಿದಿರುವರು, ಪ್ರಭುಗಳು ಅನುಕೂಲವಾಗಿದ್ದಾರೆ. ಇದನ್ನು ಅರಿತು ನನ್ನ ಮನಸ್ಸಿನ ಕಲ್ಪಿತ ವ್ಯಥೆಯೂ ಇಲ್ಲವಾಯಿತು.
ನನ್ನ ಭಯವು ಮಿಥ್ಯೆಯಾಗಿತ್ತು. ನನ್ನ ಯೋಚನೆಗೆ ಆಧಾರವೇ ಇರಲಿಲ್ಲ. ನಾವು ದಿಕ್ಕು ತಪ್ಪಿದರೆ ಸೂರ್ಯನ ತಪ್ಪಿದೆಯೇ? ನನ್ನ ದೌರ್ಭಾಗ್ಯ, ತಾಯಿಯ ಕುಟಿಲತೆ, ವಿಧಾತನ ವಕ್ರಗತಿ, ಕಾಲದ ಕಠೋರತೆ ಇವೆಲ್ಲ ಸೇರಿ ಹಠ ತೊಟ್ಟು ನನ್ನನ್ನು ಹಾಳು ಮಾಡಿದ್ದವು. ಆದರೆ ಶರಣಾಗತ ವತ್ಸಲನೆಂಬ ನಿನ್ನ ಬಿರುದನ್ನು ನೀನು ಪಾಲಿಸಿ ನನ್ನನ್ನು ಉಳಿಸಿದೆ. ಇದೇನು ನಿನಗೆ ಹೊಸತಲ್ಲ. ಇದು ಲೋಕವಿದಿತ, ವೇದ ವಿದಿತ. ಇದರಲ್ಲೇನು ಮುಚ್ಚುಮರೆಯಿಲ್ಲ. ಸ್ವಾಮಿ, ಇಡೀ ಜಗತ್ತೇ ನನ್ನ ಪಾಲಿಗೆ ಕೆಟ್ಟದಾಗಿರಲಿ, ಆದರೆ ನೀನು ಮಾತ್ರ ಅನುಕೂಲವಾಗಿದ್ದರೆ ಸಾಕು. ನೀನಿಲ್ಲದೆ ಯಾರಿಂದಾದರೂ ಯಾರಿಗೆ ಹೇಗೆ ತಾನೇ ಒಳ್ಳೆಯದಾದೀತು? ದೇವ, ನಿನ್ನ ಸ್ವಭಾವವು ಕಲ್ಪವೃಕ್ಷದಂತೆ ಇದೆ. ಅದು ಎಲ್ಲರಿಗೂ ಒಂದೇ ರೀತಿಯಿಂದಿದೆ. ಯಾರಿಗೂ ಅನುಕೂಲವಾಗಲಿ ಪ್ರತಿಕೂಲವಾಗಲಿ ಇಲ್ಲ. ಆ ಕಲ್ಪವೃಕ್ಷವನ್ನು ಗುರುತಿಸಿ ಅದರ ಸಮೀಪಿಸಿದರೆ ಸಾಕು. ಅದರ ನೆರಳೇ ಎಲ್ಲ ಚಿಂತೆಗಳನ್ನು ತೊಡೆದು ಹಾಕುತ್ತದೆ. ರಾಜನಾಗಲಿ, ರಂಕನಾಗಲಿ, ಸುಜನನಾಗಲಿ, ದುರ್ಜನನಾಗಲಿ, ಪ್ರಪಂಚದ ಯಾರೇ ಆಗಲಿ ಅವರ ಮನೋರಥವನ್ನು ಅದು ನೆರವೇರಿಸುವುದು. ನನ್ನ ಮೇಲೆ ಇಟ್ಟಿರುವ ಗುರುಗಳ ಮತ್ತು ಸ್ವಾಮಿಯ ಎಲ್ಲ ವಿಧವಾದ ಸ್ನೇಹವನ್ನು ಕಂಡು ನನ್ನ ಮನಸ್ಸಿಗೆ ದುಗುಡ ಇಲ್ಲವಾಯಿತು. ಈಗ ನನ್ನ ಮನಸ್ಸಿನಲ್ಲಿ ಸಂದೇಹ ಲವಲೇಶವೂ ಉಳಿಯಲಿಲ್ಲ. ಓ ಕರುಣಾಸಾಗರ, ನಿನ್ನ ಮನಸ್ಸಿನಲ್ಲಿ ಯಾವುದೇ ಇಬ್ಬಂದಿತನವೂ ಇಲ್ಲದಂತೆ ನಿಸ್ಸಂಕೋಚವಾಗಿ ನಿನಗನಿಸುವುದನ್ನೇ ಮಾಡು. ತನ್ನ ಸ್ವಾಮಿಯನ್ನು ಸಂದಿಗ್ಧದಲ್ಲಿ ಕೆಡಹುವ, ತನ್ನ ಸ್ವಾರ್ಥವನ್ನೇ ಬಯಸುವ ಸೇವಕನ ಬುದ್ಧಿಯು ಹೀನವಾದುದು. ತನ್ನ ಸುಖಗಳನ್ನು, ಲೋಭವನ್ನು ತೊರೆದು ಸ್ವಾಮಿಯ ಸೇವೆ ಮಾಡುವುದರಲ್ಲೇ ಸೇವಕನ ನಿಜವಾದ ಹಿತವಿದೆ. ಸ್ವಾಮಿ, ನಿನ್ನ ಹಿಂದಿರುಗುವಿಕೆಯಲ್ಲೇ ಎಲ್ಲರ ಸ್ವಾರ್ಥವಿದೆ. ನಿನ್ನ ಆಜ್ಞೆಯನ್ನು ಪಾಲಿಸುವುದರಲ್ಲೇ ಅನಂತ ಶ್ರೇಯಸ್ಸು ಇದೆ. ಇದೇ ಸ್ವಾರ್ಥ ಪರಮಾರ್ಥಗಳ ಸಾರ, ಸಕಲ ಸುಕೃತಗಳ ಫಲ ಹಾಗೂ ಎಲ್ಲ ಸದ್ಗತಿಗಳಿಗೆ ಭೂಷಣವು. ದೇವ, ತಾವು ನನ್ನ ಒಂದು ಬಿನ್ನಹವನ್ನು ಆಲಿಸಿ ತಮಗೆ ಉಚಿತ ಕಂಡಂತೆ ಮಾಡಿರಿ. ಪಟ್ಟಾಭಿಷೇಕದ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿಗೆ ತಂದಿದ್ದೇವೆ. ಪ್ರಭುವಿನ ಮನಸ್ಸಿಗೆ ಒಪ್ಪಿಗೆಯಾದರೆ ಆ ಪಟ್ಟಾಭಿಷೇಕದ ಸಾಮಗ್ರಿಗಳನ್ನು ಸಾರ್ಥಕಗೊಳಿಸಿರಿ. ನನ್ನನ್ನು, ಶತ್ರುಘ್ನನನ್ನು ಕಾಡಿಗೆ ಕಳಿಸಿರಿ. ನೀನು ಅಯೋಧ್ಯೆಗೆ ಹಿಂದಿರುಗಿ ಎಲ್ಲರನ್ನೂ ಸನಾಥಗೊಳಿಸಿರಿ. ಇಲ್ಲವಾದರೆ ಹೇಗಾದರೂ ಮಾಡಿ ಲಕ್ಷ್ಮಣ, ಶತ್ರುಘ್ನರನ್ನು ಅಯೋಧ್ಯೆಗೆ ಕಳಿಸಿರಿ. ನಾನು ನಿನ್ನ ಸೇವೆ ಮಾಡಿಕೊಂಡು ನಿನ್ನೊಡನೆ ಇರುವೆನು. ಹಾಗಲ್ಲದಿದ್ದರೆ ನಾವು ಮೂವರು ಸೋದರರು ಕಾಡಿಗೆ ಹೋಗುತ್ತೇವೆ. ನೀನು ಸೀತೆಯೊಡನೆ ಅಯೋಧ್ಯೆಗೆ ದಯಮಾಡಿಸು. ಓ ಕರುಣಾಸಾಗರ, ನಿನ್ನ ಮನಸ್ಸಿಗೆ ಸಂತೋಷ ಕೊಡುವಂತಹ ಕಾರ್ಯವನ್ನೇ ಮಾಡಿರಿ. ದೇವ, ತಾವು ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿದ್ದೀರಿ. ಆದರೆ ನನಗೆ ರಾಜನೀತಿಯಾಗಲಿ ಧರ್ಮವಾಗಲಿ ತಿಳಿಯದು. ನಾನು ನನ್ನ ಸ್ವಾರ್ಥಕ್ಕಾಗಿ ಎಲ್ಲ ಮಾತನ್ನು ಆಡುತ್ತಿದ್ದೇನೆ. ಆರ್ತರ ಚಿತ್ತದಲ್ಲಿ ವಿವೇಕವಿರುವುದಿಲ್ಲ. ಸ್ವಾಮಿಯ ಆಜ್ಞೆಗೆ ಎದುರು ವಾದಿಸುವ ಸೇವಕನನ್ನು ಕಂಡು ಲಜ್ಜೆಯು ನಾಚಿಕೊಳ್ಳುತ್ತದೆ. ಈ ರೀತಿ ಎದುರು ವಾದಿಸುವಂತಹ ಅವಗುಣಗಳ ಸಮುದ್ರವೇ ನಾನು. ಆದರೆ ಪ್ರಭುವಾದ ನೀನು ಪ್ರೇಮದಿಂದ ನನ್ನನ್ನು ಸಾಧು ಎಂದು ಕರೆದು ಹೊಗಳುತ್ತಿದ್ದೀರಿ. ಹೇ ಕೃಪಾಳು, ಸ್ವಾಮಿಯ ಮನಸ್ಸನ್ನು ಸಂಕೋಚಕ್ಕೆ ಗುರಿಯಾಗಿಸದೆ ಇರುವ ಮತವೇ ನನಗೆ ಒಳ್ಳೆಯದೆನಿಸುತ್ತದೆ. ಪ್ರಭು ಪಾದಗಳಲ್ಲಿ ಆಣೆಯಿಟ್ಟು ಸತ್ಯವನ್ನೇ ಹೇಳುತ್ತಿದ್ದೇನೆ. ಜಗತ್ ಕಲ್ಯಾಣಕ್ಕಾಗಿ ಇದೊಂದೇ ಏಕೈಕ ಉಪಾಯವಾಗಿದೆ. ಪ್ರಭು, ನೀವು ಸಂತೋಷಚಿತ್ತರಾಗಿ ಸಂಕೋಚವನ್ನು ತೊರೆದು ನೀವು ಕೊಡುವ ಆಜ್ಞೆಯನ್ನು ಎಲ್ಲರೂ ಶಿರಸಾವಹಿಸಿ ಪಾಲಿಸುವರು. ಎಲ್ಲ ಉಪದ್ರವಗಳು, ತೊಡಕುಗಳು ಪರಿಹಾರವಾದವು. ಈ ರೀತಿಯಾಗಿ ಭರತನು ತನ್ನ ಮನದಳಲನ್ನು ಶ್ರೀರಾಮನ ಮುಂದೆ ಬಿಚ್ಚಿಟ್ಟು ಹೇಗಾದರೂ ಮಾಡಿ ಶ್ರೀರಾಮಚಂದ್ರನು ಸೀತೆಯೊಂದಿಗೆ ಅಯೋಧ್ಯೆಗೆ ಹಿಂದಿರುಗುವುದು. ಬೇಕಾದರೆ ಬದಲಿಯಾಗಿ ಭರತನಾಗಲಿ, ಭರತ ಶತ್ರುಘ್ನರಾಗಲಿ, ಅಥವಾ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರೂ ಕೂಡ ಕಾಡಿನಲ್ಲಿದ್ದು ವನವಾಸವನ್ನು ಶ್ರೀರಾಮನ ಬದಲಿಗೆ ಅನುಭವಿಸಲು ಸಿದ್ಧರಾಗಿದ್ದೇವೆ ಎಂದು ಶ್ರೀರಾಮನಲ್ಲಿ ಭಿನ್ನವಿಸಿಕೊಂಡು
ಅಂತಿಮ ನಿರ್ಣಯವನ್ನು ಶ್ರೀರಾಮನಿಗೆ ಬಿಟ್ಟು ಶ್ರೀರಾಮನ ಚರಣಗಳಲ್ಲಿ ಆತ ಸಂಪೂರ್ಣವಾಗಿ ಶರಣಾಗುತ್ತಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.